ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪಾಸ್ಚುಲೇಟ್ಸ್ ಆಫ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಲೆಟ್ ಅಸ್ ನೋ ಅಬೌಟ್ ಸಮ್ ಬೇಸಿಕ್ ಟರ್ಮ್ಸ್. ದ ಫಸ್ಟ್ ಒನ್ ಈಸ್ ಮ್ಯಾಟರ್. ಮ್ಯಾಟರ್ ಮೀನ್ಸ್ ವಾಟ್? ಎನಿಥಿಂಗ್ ದಟ್ occupies space and has a mass is called matter. Okay, there are three status of matter: solid, liquid and gas. Then solid means what? It has a defined or fixed volume and has a shape. The particles are tightly packed together. The tight package of particles allows the particles to not move a lot. The only movement in a solid is vibration. The best example is ice. ಸಾಲಿಡ್ ಅಂದರೆ ಏನು? ಅದಕ್ಕೆ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ ಮತ್ತು ಶೇಪ್ ಇರುತ್ತೆ ಮತ್ತು ಪಾರ್ಟಿಕಲ್ಸು ಟೈಟ್ ಆಗಿ ಪ್ಯಾಕ್ ಆಗಿರುತ್ತೆ. ದೇರ್ಫೋರ್ ದೇರ್ ಇಸ್ ನೋ ಮೂಮೆಂಟ್. ಓನ್ಲಿ ಮೂಮೆಂಟ್ ಈಸ್ ವೈಬ್ರೇಷನ್. ಓಕೆ, ಫಾಸ್ಟ್ ಆಗಿ ಮೂವ್ ಆಗೋದಿಲ್ಲ ಪಾರ್ಟಿಕಲ್ಸ್ ಇನ್ ದಿ ಕೇಸ್ ಆಫ್ ಸಾಲಿಡ್. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಐಸ್. ಓಕೆ, ಓನ್ಲಿ ಮೂಮೆಂಟ್ ಈಸ್ ಸ್ಲೈಟ್ ವೈಬ್ರೇಷನ್. ಅದು ಎರಡಬಿರಿ ಆಗೋದಿಲ್ಲ, just slight vibration. Okay, the second one is liquid. Liquid ಅಂದ್ರೆ ಏನು? It has a fixed volume and no fixed shape, but it can take the shape of the container it is in. The particles are not tightly packed together, hence they can move around. Example is water. Liquid ಅಲ್ಲಿ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ ಬಟ್ ಶೇಪ್ ಇರೋದಿಲ್ಲ, ಫಿಕ್ಸ್ಡ್ ಶೇಪ್ ಇರೋದಿಲ್ಲ. ಪಾರ್ಟಿಕಲ್ಸ್ದು ಶೇಪ್ ಇಲ್ಲದೆ ಇದ್ರು ಕಂಟೈನರ್ ಶೇಪ್ನ ಅದು ತಗೊಳುತ್ತೆ. ಯಾವುದು? ಲಿಕ್ವಿಡ್. ಓಕೆ, ದ ಪಾರ್ಟಿಕಲ್ಸ್ ಆರ್ ನಾಟ್ ಟೈಟ್ಲಿ ಪ್ಯಾಕ್ಡ್ ಟುಗೆದರ್ ಕಂಪೇರ್ಡ್ ಟು ಸಾಲಿಡ್. ಓಕೆ, ದೇ ಕ್ಯಾನ್ ಮೂವ್ ಅರೌಂಡ್. ಲಿಕ್ವಿಡಲ್ಲಿ ಪಾರ್ಟಿಕಲ್ಸು ಮೂವ್ ಆಗುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ವಾಟರ್. ನೆಕ್ಸ್ಟ್, ಗ್ಯಾಸ್. Gases have neither a fixed volume or a fixed shape. In gases, the particles are far apart from each other, hence the force of attraction between the particles is negligible and they can move freely. Example is water vapor. Gas ಅಲ್ಲಿ ಫಿಕ್ಸ್ಡ್ ವಾಲ್ಯೂಮ್ ಇರೋದಿಲ್ಲ, ಫಿಕ್ಸ್ಡ್ ಶೇಪ್ ಇರೋದಿಲ್ಲ, ಪಾರ್ಟಿಕಲ್ಸ್ ದೂರ ದೂರ ಇರುತ್ತೆ. ದೂರ ದೂರ ಇರೋದ್ರಿಂದ ಅದ್ರ ಮಧ್ಯೆ ಅಟ್ರಾಕ್ಷನ್ಸು ಇರೋದಿಲ್ಲ, ಅದಕ್ಕೆ ಪಾರ್ಟಿಕಲ್ಸು ಗ್ಯಾಸಲ್ಲಿ ಫ್ರೀ ಆಗಿ ಮೂವ್ ಆಗುತ್ತೆ. ಎಕ್ಸಾಂಪಲ್ ಯಾವುದು? ವಾಟರ್ ವೇಪರ್. ಓಕೆ, ಕನ್ಸಿಡರ್ ಎಕ್ಸಾಂಪಲ್. ದಿಸ್ ಈಸ್ ಐಸ್, ಇದು ವಾಟರು, ಇದು ವೇಪರ್. ಓಕೆ, ಐಸ್ ಅಂದರೆ ಸಾಲಿಡು, ವಾಟರ್ ಅಂದರೆ ಲಿಕ್ವಿಡು, ವೇಪರ್ ಅಂದರೆ ಗ್ಯಾಸ್. ಇನ್ ದಿ ಕೇಸ್ ಆಫ್ ಸಾಲಿಡ್ ಅಲ್ಲಿ ಏನಾಗಿರುತ್ತೆ? ಪಾರ್ಟಿಕಲ್ಸು ಟೈಟ್ ಆಗಿ ಪ್ಯಾಕ್ ಆಗಿರುತ್ತೆ. ಇನ್ ದಿ ಕೇಸ್ ಆಫ್ ಲಿಕ್ವಿಡ್ ಅಷ್ಟು ಟೈಟ್ ಆಗಿ ಪ್ಯಾಕ್ ಆಗಿರೋದಿಲ್ಲ ಕಂಪೇರ್ಡ್ ಟು ಸಾಲಿಡ್. ಓಕೆ, ಇಲ್ಲಿ ಇನ್ ದಿ ಕೇಸ್ ಆಫ್ ಗ್ಯಾಸ್ ಅಲ್ಲಿ ಪಾರ್ಟಿಕಲ್ಸು ದೂರ ದೂರ ಇರುತ್ತೆ. ಓಕೆ, ಇನ್ ದಿ ಕೇಸ್ ಆಫ್ ಸಾಲಿಡ್ ಇಟ್ ಹ್ಯಾಸ್ ಫಿಕ್ಸ್ಡ್ ಶೇಪ್, ಫಿಕ್ಸ್ಡ್ ವಾಲ್ಯೂಮ್ ಆ್ಯಂಡ್ ರಿಜಿಡ್. ಓಕೆ, ಇನ್ ದಿ ಕೇಸ್ ಆಫ್ ಲಿಕ್ವಿಡ್ no fixed shape, fixed volume, not rigid. In gas, no fixed shape, no fixed volume, not rigid. In the case of solid, notably particles are arranged in order. Okay, notably particles arrange ಮಾಡಿದ್ದಾರೆ, ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಜಸ್ಟ್ ಇಲ್ಲಿ ಪಾರ್ಟಿಕಲ್ಸ್ ಅರೇಂಜ್ಮೆಂಟ್ ಆಗಿದೆ ಮತ್ತು ಜಸ್ಟ್ ವೈಬ್ರೇಷನ್ ಆಗುತ್ತೆ. ಜಸ್ಟ್ ಸಿ ವೈಬ್ರೇಷನ್ ಆಗುತ್ತೆ. ದೇರ್ಫೋರ್ ಇನ್ ದಿ ಕೇಸ್ ಆಫ್ ಸಾಲಿಡ್ ದ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಇನ್ ಆರ್ಡರ್ ಅಂಡ್ ದ ಓನ್ಲಿ ಮೂಮೆಂಟ್ ಈಸ್ ವೈಬ್ರೇಷನ್. ಓಕೆ, ವೈಬ್ರೇಷನ್ ನೋಡ್ರಿ, ಇಲ್ಲಿ ಸ್ಲೈಟ್ ವೈಬ್ರೇಷನ್. ಇನ್ ದಿ ಕೇಸ್ ಆಫ್ ಲಿಕ್ವಿಡ್ ಪಾರ್ಟಿಕಲ್ಸು ರ್ಯಾಂಡಮ್ ಆಗಿರುತ್ತೆ ಮತ್ತು ಮೂಮೆಂಟ್ ಆಗುತ್ತೆ. ಓಕೆ, ಪಾರ್ಟಿಕಲ್ಸು ರ್ಯಾಂಡಮ್ ಆಗಿದೆ ಮತ್ತು
movement ಇದೆ, flow. Okay, liquid random and flow. Okay, next in the case of gas, again particles random ಆಗಿರುತ್ತೆ, movement ಇರುತ್ತೆ. ನೋಡ್ರಿ, random and movement in the case of gas. The next one is the kinetic molecular theory. The theory explains the behavior of gases is called kinetic molecular theory. This theory has 5 postulates. The first one, particles of a gas are in constant motion. These particles move in a straight line until they collide with another particle or walls of the container. Okay, ಅಂದ್ರೆ ಅರ್ಥ ಏನು, ಪಾರ್ಟಿಕಲ್ಸ್ ಯಾವಾಗಲೂ ಗ್ಯಾಸ್ ಅಲ್ಲಿ ಕಾನ್ಸ್ಟೆಂಟ್ ಮೂವ್ಮೆಂಟ್ ಅಲ್ಲಿ ಇರುತ್ತೆ. ಓಕೆ, ಮೂವ್ಮೆಂಟ್ ಅಲ್ಲಿ ಇರುತ್ತೆ ಪಾರ್ಟಿಕಲ್ಸ್, ಗ್ಯಾಸ್ ಅಲ್ಲಿ ಮೂವ್ಮೆಂಟ್ ಅಲ್ಲಿ ಇರುತ್ತೆ ಯಾವಾಗಲೂ. ಮತ್ತೆ ಅದು ಹೆಂಗ್ ಮೂವ್ ಆಗುತ್ತೆ, ಸ್ಟ್ರೈಟ್ ಲೈನ್ ಅಲ್ಲಿ, ಇಲ್ಲಿ ನೋಡ್ರಿ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗುತ್ತೆ ಯಾವುದು, ಗ್ಯಾಸ್ ಪಾರ್ಟಿಕಲ್ಸ್, until they collide with another particle or walls of the container. Okay, the second postulate, these particles are much smaller than the distance between the particles. Most of the volume of a gas is therefore empty space. ಆ ಪಾರ್ಟಿಕಲ್ಸ್ ನಡುವೆ ಡಿಸ್ಟೆನ್ಸ್ ಗಿಂತ ಆ ಪಾರ್ಟಿಕಲ್ ಸೈಜು ಕಡಿಮೆ ಇರುತ್ತೆ. therefore the most of the volume of a gas is therefore empty space. This is second postulate. Postulate 3, the collision between the gas particles or collision with the walls of the container are perfectly elastic in nature. None of the energy of a gas particle is lost when it collides with another particle or with the walls of the container. ಅಂದ್ರೆ the collision between the particles ಅಥವಾ collision between the particle and walls of the container are perfectly elastic in nature. ಅಂದ್ರೆ ಏನು, collision between the particles ಅಥವಾ collision between the particle and walls of the container ಅದು ಪರ್ಫೆಕ್ಟ್ಲಿ ಎಲಾಸ್ಟಿಕ್, ಅಂದರೆ ಯಾವುದೇ ಎನರ್ಜಿ ಲಾಸ್ ಆಗೋದಿಲ್ಲ. ಕೊಲಿಷನ್ ಆದಾಗ ಯಾವುದೇ ಎನರ್ಜಿ ಲಾಸ್ ಆಗೋದಿಲ್ಲ. ಇದು ಥರ್ಡ್ ಪಾಸ್ಟುಲೇಟ್. ದ ಫೋರ್ತ್ ಒನ್ ಈಸ್, there is no force of attraction between the gas particles or between the particles and the walls of the container. Okay, ಗ್ಯಾಸ್ ಅಲ್ಲಿ ಪಾರ್ಟಿಕಲ್ಸ್ ದೂರ ದೂರ ಇರುತ್ತೆ, therefore there is no force of attraction between the gas particles ಅಥವಾ there is no force of attraction between the gas particles and walls of the container. ಇದು fourth postulate. Fifth one, the particle speed is directly proportional to the temperature. Means if temperature goes up, the particles move faster. ಅಂದ್ರೆ the speed of the particle is mainly depends upon the temperature of the system. The particle speed is directly proportional to the temperature. Okay, in brief, postulate 1, particles of a gas are in constant motion. Postulate 2, gases are mostly empty space. Postulate 3, collisions between the gas particles or collisions with the walls of the container are perfectly elastic in nature. Postulate 4, there is no force of attraction between the gas particles or between the gas particles and the walls of the container. Postulate 5, particle speed is directly proportional to the temperature of the system. Thank you.